ಸಬ್ಕಾನ್ಷಿಯಸ್ ಮೈಂಡ್ ಅನ್ಕಾನ್ಷಿಯಸ್ ಮೈಂಡ್ ಆಳಕ್ಕೆ ಹಿಡಿಬೇಕು. ಅರ್ಥ ಆಯ್ತಾ? ಈಗ ನೋಡಿ, ನಮಗೆ ಏನಾದರೂ ಕೂತ್ಕೊಂಡು ತಲೆಯೆಲ್ಲ ಯೋಚನೆ ಬರುತ್ತೆ ಅಂತ ಹೇಳ್ತೇವೆ ಅಲ್ವಾ? ತುಂಬ ಯೋಚನೆ ಬರುತ್ತೆ ಅಂತ ಹೇಳ್ತೇವೆ. ಎಲ್ಲಿಂದ ಬರ್ತದೆ ಅದು? ಏನು ನೋಡಿರ್ತೀವಿ, ಏನೋ ಮಾತಾಡಿರ್ತೀವಿ, ಎಲ್ಲಿಂದ ಬರ್ತೀವಿ ಯೋಚನೆಗಳು? ಮನಸ್ಸಿಂದ, ಸಬ್ಕಾನ್ಷಿಯಸ್ ಮೈಂಡ್ ಬರ್ತದೆ. ಅಲ್ಲಿ ಕಳಿಸಿದ್ದು ಯಾರು? ಕಾನ್ಷಿಯಸ್ ಮೈಂಡಿಂದ. ಕಾನ್ಷಿಯಸ್ ಮೈಂಡಿಂದ ಹೋಗಿತ್ತದು. ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕೂತ್ಕೊಳ್ತು. ಆಯಿತಾ? ಇದು ಏನಾದರೂ ಒಂದು ಕಾರ್ ಡ್ರೈವಿಂಗ್ ಕಲಿತ ಹಾಗೆ. ಮೊದಲು ಕಲಿಯುವಾಗ ಭಾಳ ಕಾನ್ಷಿಯಸ್ಸಾಗಿ ಕಲಿತೀರ, ಭಾಳ ಜಾಗೃತಿಯಿಂದ ಕಲಿತೀರ, ಕಾನ್ಷಿಯಸ್ ಇರ್ತದೆ. ಆಮೇಲೆ ಸ್ವಲ್ಪ ಕಾಲ ಪ್ರಾಕ್ಟೀಸ್ ಆಗಿಬಿಟ್ರೆ ಅದು ಸಬ್ಕಾನ್ಷಿಯಸ್ ಮೈಂಡ್ ಹೋಗ್ಬಿಡ್ತದೆ. ಆಮೇಲೆ ನೀವು ಕಾನ್ಷಿಯಸ್ ಮೈಂಡ್ ಬೇಕಾಗಿಲ್ಲ, ತಕ್ಷಣ ಹೊಡಿತಾ ಇರ್ತದೆ. ಅದೇ ರೀತಿ ನಿಮ್ಮ ಮನಸ್ಸಿಗೆ ಯೋಚನೆ ಮಾಡೋದ್ರಿಂದ ನೀವೇ ಹೇಳ್ಕೊಟ್ಟಿದ್ದೀರಾ ಆಟೋಮೆಟಿಕ್ಕಾಗಿ ಹೇಗೆ ಯೋಚನೆ ಮಾಡ್ಬೇಕಂತ. ಸಾವಿರಾರು ಯೋಚನೆ ಬರ್ತಾವ್ರು, ಎಲ್ಲಿಂದ ಬರಲ್ಲ ಅದು? ಅದನ್ನು ನೀವೇ ಕಲಿಸ್ಕೊಟ್ಟಿದ್ದೀರ ಮನಸ್ಸಿಗೆ. ಅರ್ಥ ಆಗ್ತೀಯಾ? ಸೊ ನಿಮಗೆ ಕಾನ್ಷಿಯಸ್ ಮೈಂಡಲ್ಲಿ ಈಗೋ ಬೇಕು. ಕಾರ್ ಡ್ರೈವ್ ಮಾಡುವಾಗ, ಕಾನ್ಷಿಯಸ್ ಆಗಿ ಡ್ರೈವ್ ಮಾಡುವಾಗ ಈಗೋ ಬೇಕು. ನೀವು ಆ ಕಾನ್ಷಿಯಸ್ ಮೈಂಡಿಂದ ಸಬ್ಕಾನ್ಷಿಯಸ್ ಮೈಂಡಿಗೆ ಸುಪ್ತ ಮನಸ್ಸಿಗೆ ಕಳಿಸ್ಬಿಟ್ರೆ ಆಮೇಲೆ ಈಗೋ ಬೇಕಾಗಿಲ್ಲ. ಅದು ಮೆಷಿನ್, ಅದು ಅದು ಹೇಳಿದ ಕೆಲಸ ಮಾಡ್ತಾ ಇರ್ತದೆ. ಆಯಿತಾ? ಅರ್ಥ ಆಯ್ತಾ? ಸೊ ನಿಮಗೆ ಸಾವಿರಾರು ಯೋಚನೆ ಬರೋದು ಎಲ್ಲಿಂದ ಬರೋದಿಲ್ಲ, ನೀವಲ್ಲಿ ಕಳಿಸಿದ್ದೀರಾ. ಒಂದು ಕಳಿಸಿದ್ದಂದರೆ ನಿಮ್ಗೆ ಗೊತ್ತಿಲ್ಲದೆ ಕಳಿಸಿದ, ಅಜ್ಞಾನದಲ್ಲಿ ಕಳಿಸಿದ, ಅದು ಬೇರೆ ಪ್ರಶ್ನೆ. ಜ್ಞಾನದಲ್ಲ, ಜ್ಞಾನದಲ್ಲಿ ಯಾರು ಸುಮ್ಮನೆ ಅಲ್ಲಿ ತುಂಬಿಸ್ತಾರೆ ಕಸ, ಜ್ಞಾನದಲ್ಲಿ ಕಸ ಹೋಗಲ್ಲ. ಆಯಿತಾ? ಇದು ಅಜ್ಞಾನದಲ್ಲಿ ಹೋಗಿದೆ. ಆಯಿತಾ? ಅದೇನು ಮಾಡೋಕ್ಕಾಗಲ್ಲ, ಅದು ಇದೆ, ಅದಲ್ಲಿ ಕೂತ್ಕೊಂಡಿದೆ. ಅರ್ಥ ಆಯ್ತಾ? ಸೊ ಏನಾಗಿದೆ, ಸಣ್ಣದಿರುವಾಗಿಂದ ಸಣ್ಣದ ಯಾರೋ ಹೇಳಿದ್ರು, ಏನು ಅರ್ಥ ಆಯ್ತು, ತಂದೆ ಹೇಳಿದ್ರು, ತಾಯಿ ಹೇಳಿದ್ರು, ಅದು ಟಿ ವಿ ನೋಡಿದ್ರು, ಏನೋ ಒಂದು ಎಲ್ಲ ಹೋಗಿ ಒಳಗೆ ಕೂತ್ಕೊಂಡ್ಬಿಡ್ತದೆ, ಅದು ಕಸ ಕೂತ್ಕೊಂಡಾಗಿ. ಕಾನ್ಷಿಯಸ್ ಮೈಂಡಿಂದ ಹೋಗೋದು. ಮತ್ತು ಹೋದ್ಮೇಲೆ ಏನಾಗುತ್ತೆ, ನೀವು ಕಾನ್ಷಿಯಸ್ಸಾಗಿ ಏನು ಪ್ರಾಕ್ಟೀಸ್ ಮಾಡ್ತೀರ, ಕಾನ್ಷಿಯಸ್ಸಾಗಿ ಏನೋ ಮಾಡ್ತೀರಲ್ಲ ಅಭ್ಯಾಸ, ಅದು ಸಬ್ ಕಾನ್ಷಿಯಸ್ಸಾಗಿ ಕೂತ್ಕೊಳ್ತಾರೆ. ಆಮೇಲೆ ಅದು ಆಟೋಮೆಟಿಕ್. ಆಯಿತಾ? ನಮ್ಮ ಸಮಸ್ಯೆ ಈಗ ಕಾನ್ಷಿಯಸ್ ಮೈಂಡ್ ಪ್ರಾಬ್ಲಮ್ ಅಲ್ಲ, ಆಟೋಮೆಟಿಕ್ಕಾಗಿ ಕೂತ್ಕೊಂಡಿದೆ, ಅದು ಪ್ರಾಬ್ಲಮ್. ಅದು ಬರ್ತಾ ಇರ್ತದೆ, ಅದು ಕಸ ಬಂದಾಗ ಬರ್ತಾ ಇರ್ತದೆ. ಕಣ್ಣು ಮುಚ್ಕೊಂಡು ಧ್ಯಾನ ಕೂತ್ಕೊಂಡು ಇವು ತುಂಬ ಯೋಚನೆ ಅಂತ ಹೇಳ್ತೇವೆ. ಎಲ್ಲಿಂದ ತುಂಬ ಯೋಚನೆ ಬಂತು? ಅಲ್ಲಿ ತುಂಬಿಸಿದ್ದೀರಾ? ಯಾರು ತುಂಬಿಸಿದ್ದು? ನೀವೇ ತುಂಬಿಸಿದ್ದು. ಅರ್ಥ ಆಯ್ತಾ? ಬೇರೆ ವಿಚಾರಗಳು ಅಥವಾ ಲೌಕಿಕ ವಿಚಾರಗಳನ್ನ ಹೆಚ್ಚು ಮಾತಾಡಿದಾಗ ಅದು ಒಳಗಡೆ ಹೋಗುತ್ತೆ. ಅಲ್ಲಲ್ಲ, ನೀವು ಲೌಕಿಕ ಆಗಲಿ, ಸಾಮಾಜಿಕ ಆಗಲಿ, ಪಾರಮಾರ್ಥಿಕ ಆಗಲಿ, ಎಲ್ಲವೂ ಕಸನೇ. ಅಲ್ಲ, ಪಾರಮಾರ್ಥಿಕ ಸ್ಪಷ್ಟವಾದ ಆತ್ಮಜ್ಞಾನ ಮಾತ್ರ ಕಸ ಅಲ್ಲ. ಸ್ಪಷ್ಟವಾದ ಆತ್ಮಜ್ಞಾನದಲ್ಲಿ ಏನು ಇಲ್ಲ, ಏನಿದೆ ಅಲ್ಲಿ ತಿಳ್ಕೊಳ್ಳಿಕ್ಕೆ? ಸ್ಪಷ್ಟವಾದ ಆತ್ಮಜ್ಞಾನದಲ್ಲಿ ಆಯ್ತಾ, ಅಲ್ಲಿ ಜಾಸ್ತಿ ತಿಳ್ಕೊಳ್ಳಿಕ್ಕಿಲ್ಲ, ಕಳ್ಕೊಳ್ಳೋದಿದೆ. ತುಂಬ ಕಸ ತುಂಬಿಕೊಳ್ಳೋದು, ಕಳ್ಕೊಳ್ಳೋದಿದೆ. ಆಧ್ಯಾತ್ಮಿಕ ಹೋದಾಗ ಅಷ್ಟು ಶಾಸ್ತ್ರ ಬಂದು ಇಷ್ಟು ಶಾಸ್ತ್ರ ಬಂದು ಆಧ್ಯಾತ್ಮಿಕ ವಿಚಾರ ಅಲ್ಲ ಅದು. ಎಷ್ಟು ಕಳ್ಕೊಂಡ್ರಿ ಅಂತ ಆಧ್ಯಾತ್ಮಿಕ, ಎಷ್ಟು ಪಡ್ಕೊಂಡ್ರಿ ಅಂತಲ್ಲ. ಹಾಂ, ನನಗೆ ಆ ಅನುಭವ ಬಂತು, ಈ ಅನುಭವ ಬಂತು, ಅದು ಯಾವುದು ಆಧ್ಯಾತ್ಮಿಕ ಸಂಬಂಧಪಟ್ಟಿಲ್ಲ. ಅದೆಲ್ಲ ಸಮಾಜಕ್ಕೆ ಸಂಬಂಧಪಟ್ಟದ್ದು, ಮನಸ್ಸಿಗೆ ಸಂಬಂಧಪಟ್ಟದ್ದು. ಆಯಿತಾ? ಸೊ ನನಗೆ ಆ ದೇವರು ಇಷ್ಟ, ಈ ದೇವರು ಇಷ್ಟ, ಎಲ್ಲವೂ ಸಮಾಜದ್ದೇ ನಿಮ್ಗೆ ತುಂಬಿಕೊಂಡಿದ್ದೀರ ಅಷ್ಟೇ. ಕಸ ಅಂತ ಹೇಳೋದು ಸೊ ತುಂಬಿಕೊಂಡಿದ್ದೀರ. ಸೊ ಅದೇನಾಗಿದೆ, ನೀವು ಸಬ್ ಕಾನ್ಷಿಯಸ್ ಮೈಂಡಿಂದ ಜಾಗದ ಮನಸ್ಸಿಂದ ಸುಪ್ತ ಮನಸ್ಸಿಗೆ ಹೋಗಿದ್ದು. ಉದಾಹರಣೆಗೆ ಅಂತ ಹೇಳ್ತೇನೆ, ಏನೋ ಮಗ ಏನೋ ಮಾಡ್ದ, ಆಯಿತಾ? ಮಗ ಏನೋ ಮಾಡ್ದ ಅಂತ ಆಯಿತು, ಯೋಚನೆ ಆಯಿತು, ಮುಗೀತು. ಅದೇನೋ ವ್ಯವಹಾರ ಮಾಡಿದರೆ ಮುಗಿದೆ. ಅದನ್ನು ಕೂತ್ಕೊಂಡು ಯೋಚನೆ ಮಾಡಿದೆ, ಪುನಃ ಯೋಚನೆ ಮಾಡಿದರೆ, ಕಾನ್ಷಿಯಸ್ ಆಗಿ ಯೋಚನೆ ಮಾಡಿದೆ, ಜಾಗದ ಮನಸ್ಸಿಂದ ಯೋಚನೆ ಮಾಡಿದೆ. ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಅರ್ಥ ಆಯಿತು, ಓ ಇದು ಯೋಚನೆ ನಾನು ಮಾಡಬೇಕಂತ. ಸ್ವಲ್ಪ ಹೊತ್ತಂದ್ರೆ ಅದು ಆಟೋಮೆಟಿಕಲಿ ಕಲ್ತ್ಕೊಬಿಡೋದು, ಅದು ತಕ್ಷಣ ಯೋಚನೆ ಮಾಡಿ ಶುರು ಮಾಡುತ್ತೆ. ಕಲಿಸಿದ್ಯಾರು ನೀವೇ? ಅಜ್ಞಾನದಲ್ಲಿ ಕಲಿಸಿದ್ರಿ, ಈಗ ಜ್ಞಾನದಲ್ಲಿ ಬಿಡ್ಲಿಕ್ಕೆ ಕಲಿಬೇಕು ಅಷ್ಟೇ. ಅರ್ಥ ಆಯ್ತಾ? ಅಷ್ಟೇ ಸಮಾಧಿ ಅಂದರೆ. ಜ್ಞಾನದಲ್ಲಿ ಪುನಃ ಸರಿಯಾದ ವಿಷಯನ ಪುನಃ ತಿಳ್ಕೊಂಡು ಅಲ್ಲಿ ಸಬ್ಕಾನ್ಷಿಯಸ್ ಮೈಂಡಿಗೆ ಕಳಿಸ್ಬೇಕು. ಸೊ ದಟ್ ಆ ಅಜ್ಞಾನ ಮುಂಚೆ ಏನೋ ಅಜ್ಞಾನದಲ್ಲಿ ಕಲ್ತ್ರೆ ಅದು ಹೋಗಬೇಕು ಅಷ್ಟೇ. ಅದಕ್ಕೆ ಸಮಾಧಿ ಅಂತ ಹೇಳೋದು. ಮತ್ತೊಂದು ವಿಷಯ ಹೇಳಿದೆ, ಆತ್ಮಜ್ಞಾನ ಶ್ರವಣ ಮಾತ್ರೆಯಿಂದ, ಅದು ಕೇಳೋದ್ರೆ ಮಾತ್ರ ಅಂತ. ಆಯಿತಾ? ಸೊ ನೀವು ಕೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಅದು ಅರ್ಥ ಆಗಿ ಮನನ ಮಾಡಿಕೊಂಡು ಸಮಾಧಿಗೆ ಒಳಗಾದಾಗ ಅದು ಇಳಿತದೆ. ಪುನಃ ನಿಮಗೆ ಕೇಳಲಿಕ್ಕೆ ಕ್ಲಿಯರಾಗಿ ಕೇಳಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಜ್ಞಾನ ಬರೋದು ಕೇಳೋದಿಲ್ಲ, ಸಮಾಧಿಯಿಂದ ಜ್ಞಾನ ಬರೋದಿಲ್ಲ. ಸಮಾಧಿ ಜ್ಞಾನ ಬರಲ್ಲ, ಸಮಾಧಿ ವಿಶೇಷ ಜ್ಞಾನ ಏನಿಲ್ಲ. ಆಯಿತಾ? ಜ್ಞಾನ ಬರಬೇಕಾದ್ರೆ ಕೇಳೋದನ್ನೇ ಬರೋದು. ಆ ಕೇಳಿದ ಅದು ಇದು ಎಂಥ ಜ್ಞಾನ? ಆತ್ಮಜ್ಞಾನ. ಓಕೆ, ಇದು ಭಾಳ ತುಂಬ ವಿಷಯ ತಿಳ್ಕೊಳ್ಬೇಕಾದಲ್ಲ.
ಆತ್ಮಜ್ಞಾನ ವಿಷಯ ಕೇಳಿ ಅದು ಒಳಕ್ಕೆ ಹೋದಾಗ ಓಹೋ ಸಮಾಧಿಯಲ್ಲಿ ಅವ್ರಿಗೆ ಏನೋ ಜ್ಞಾನ ಬಂದರೆ ಹಾಗಾಗೋದಿಲ್ಲ. ಸಮಾಧಿಯಲ್ಲಿ ಏನು ಜ್ಞಾನ ಬರೋಲ್ಲ. ಸಮಾಧಿಯಲ್ಲಿ ನೀವು ಜಾಗೃತ ಮನಸ್ಸಿಂದ ಏನು ಕಲ್ತ್ರಿ ಅದು ಇಳಿತದೆ ಅಷ್ಟೇ. ಅರ್ಥ ಆಯ್ತಾ? ನಮಗೇನು ಕಲ್ತದೆ, ಓ ಸಮಾಧಿಯಲ್ಲಿ ಏನೋ ಕಾಣುತ್ತೆ, ಏನೋ ಆಯಿತು ಅಂತ ಏನೂ ಆಗೋದಿಲ್ಲ. ಸಮಾಧಿಯಲ್ಲಿ ಏನಾಗುತ್ತೆ, ನಿಮಗೆ ಮನಸ್ಸಿನಲ್ಲಿ ಎಷ್ಟು ಕಸ ಇದೆ ಕಾಣ್ತದೆ, ಹೊರಗೆ ಬರ್ತದೆ ಅದು. ಇಷ್ಟು ಕಸ ಎಷ್ಟು ಪುಡಿದ ಮನೆ ತುಂಬಿದ ಗೊತ್ತಾಗುತ್ತೆ. ಹೊಸ ಜ್ಞಾನ ಬರ್ತೋ ಇಲ್ಲ, ಹೊಸ ಜ್ಞಾನ ಬರೋದು ಶ್ರವಣದಿಂದ ಮಾತ್ರ. ನಮ್ಮದು ಏನೇನೋ ತಪ್ಪು ಕಲ್ಪನೆ. ಅವ್ರು ಸಮಾಧಿಯಲ್ಲಿ ಕೂತ್ಕೊಂಡ್ರು ಅವ್ರಿಗೆ ಏನೋ ಕಾಣ್ತು, ಏನೋ ಅನುಭವ ಆಯಿತು ಅಂತ. ಸಮಾಧಿಲಿ ಏನು ಅನುಭವ ಆಯಿತು, ನಮ್ಮಲ್ಲಿ ಎಷ್ಟು ಕಸ ತುಂಬಿಕೊಂಡಿದ್ದ ಅನುಭವ ಆಯಿತು. ಆ ಕಸ ಹೇಗೆ ಹೊರಗೋಗ್ತಿಂದ ಅನುಭವ ಆಯಿತು. ಜ್ಞಾನ ಬರಬೇಕಾದ್ರೆ ಶ್ರವಣದಿಂದ ಮಾತ್ರ. ಓಕೆ, ಅದಕ್ಕೋಸ್ಕರ ವೇದಾಂತದಲ್ಲಿ ಶ್ರವಣ ಮಾತ್ರೇಣ ಮುಕ್ತಿ, ಶ್ರವಣದಿಂದ ಮುಕ್ತಿ. ಆಯ್ತಾ? ಆಯಿತು, ಶ್ರವಣ ಮನನ ನಿಧಿಧ್ಯಾಸ ಮಾಡಿದೆ. ಆವಾಗ ಏನಾಯ್ತು, ಪುನಃ ಶ್ರವಣ ಮಾಡಲಿಕ್ಕೆ ಮನಸ್ಸು ರೆಡಿ ಆಯಿತು. ಪುನಃ ಸ್ವಲ್ಪ ಕಸ ಕಡಿಮೆ ಆಯಿತು. ಅರ್ಥ ಆಯ್ತಾ? ಹೀಗೆ ಶ್ರವಣ ಮನನ ನಿಧಿಧ್ಯಾಸ. ನಿಧಿಧ್ಯಾಸ ಮಾಡಿದಾಗ ಸಮಾಧಿಗೆ ಹೋದರೆ, ಸಮಾಧಿಯಲ್ಲಿ ಏನಾಯಿತು, ಆ ಶ್ರವಣ ಮಾಡಿದ ವಿಷಯ ಆಳಕ್ಕೆ ಇಳಿತು. ಪುನಃ ಈಗ ಏನಾಯಿತು, ಸ್ವಲ್ಪ ಸ್ವಚ್ಛತೆ ಬಂತು, ಕಸ ಕಡಿಮೆ ಆಯಿತು. ಈಗ ಪುನಃ ಶ್ರವಣಕ್ಕೆ ರೆಡಿ. ಹಾಗಾಗಿ ಶ್ರವಣ ಮನನ ನಿಧಿಧ್ಯಾಸ. ಮುಕ್ತಿ ಅನ್ನೋದು ಶ್ರವಣ ಮಾತ್ರೇಣ. ಅರ್ಥ ಆಯ್ತಾ? ಯಾವ್ದು ಬೇಕು ಯಾವ್ದು ಬೇಡ ಅಲ್ಲಿ ನಿಧ್ಯಾಸ ಹೇಳ್ಕೊಂಡಿಲ್ಲ. ಸಮಾಧಿ 6 ಟೈಪ್ ಸಮಾಧಿ ಹೇಳ್ಕೊಂಡು ಅದೇ ಸಮಾಧಿ. ಹಾಂ, ಅದು ಸಮಾಧಿ ಮಾಡಿದ್ನಲ್ಲ. ಅಷ್ಟು ಕ್ಲಾಸ್ ಅದೇ. ನಿರ್ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ, ಅದೇ 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 ನಿಧಿಧ್ಯಾಸ.